ಕುಮಾರ್ ಅಲ್ಲಿಗೆ ಮತ್ತೆ ನಾವು ಪ್ರಶ್ನೋತ್ತರ ಹೋಗ್ಬೇಕು. ಬಿಜೆಪಿ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಲಕ್ಷ್ಮಣ್ ಸವದಿ ಅವರು ಅಪ್ಪಾಜಿ ಗೌಡ್ರು ಇಲ್ಲಲ್ಲ, ಸಂತೋಷ್ ಅವರೇ, ಲಕ್ಷ್ಮಣ್ ಸವದಿ, ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರೇ, ಕುಮಾರ್ ವಿಜೇಂದ್ರ, ಬೇಗ ಮುಗಿಸಿ. ನಿನ್ನೆ ನಡೆದಿರ್ತಕ್ಕಂಥ ಒಂದು ಹೋರಾಟದಲ್ಲಿ ಗೊಂದಲ ಆಗಿ ಒಂದು ಘಟನೆಯ ಇವತ್ತು ಬೆಳಗಿನಿಂದ ಅನೇಕ ಮುಖಂಡರು ಇದರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ. ಈ ಚರ್ಚೆ ಮಾಡ್ತಾ ಕೊನೆಗೆ ಈ ಮೀಸಲಾತಿ ಹೇಗೆ ಸಿಗಬೇಕು, ಈ ಮೀಸಲಾತಿಯನ್ನ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಲೋಪದೋಷಗಳು ಆಗಿದಾವೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿದೆ. ನಮ್ಮ ಬಸನಗೌಡ ಯತ್ನಾಳ್ರವರು ಕೂಡ ರಾಯರೆಡ್ಡಿ ಅವರೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ. ರಾಯರೆಡ್ಡಿ ಏನಿದೆ ಇಲ್ಲಿ ಕೂತ್ಕೊಂಡು ನೀವು ಆಗ ಮಾತ್ರ ಆಗ್ತದ, ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ. ಬಸನಗೌಡ ಯತ್ನಾಳ್ರವರು ಒಂದು ಬಹಳ ಸತ್ಯ ಘಟನೆಯನ್ನ ಇವತ್ತು ನಮ್ಮ ಮುಂದೆ ಚೆಲ್ಲಿದ್ದಾರೆ. ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾಜಿ ಅವರು ಇಲ್ಲಿರ್ತಕ್ಕಂಥ ಮುಖಂಡರನ್ನ ಎಲ್ಲವನ್ನೂ ಕರೆಸಿಕೊಂಡು 2A ಇವರಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೆಟಗರಿಗಳನ್ನ ಮಾಡಿ ಪಂಚಮಶಾಲಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ 4% ಮೀಸಲಾತಿಯನ್ನ ಕೊಟ್ಟು ಆ ಎರಡೂ ಸಮುದಾಯಕ್ಕೆ ನ್ಯಾಯವನ್ನ ಕೊಡ್ಲಿಕ್ಕೆ ಅವತ್ತಿನ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಕಿವಿ ಮಾತನ್ನ ಹೇಳಿ ಇಲ್ಲಿ ಅದನ್ನ ಅನುಷ್ಠಾನವನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದರು. ಅಧ್ಯಕ್ಷರೇ, ಅಲ್ಲಿ ಸುಪ್ರೀಂ ಕೋರ್ಟದಲ್ಲಿ PIL ಹಾಕಿ ಸುಪ್ರೀಂ ಕೋರ್ಟದಲ್ಲಿ ಇದಕ್ಕೆ ತಡೆಯಾಜ್ಞೆ ಬಂದಿರೋದ್ರಿಂದ ಇದೆಲ್ಲವೂ ಕೂಡ ಇವತ್ತು ಗೊಂದಲಕ್ಕೆ ಕಾರಣ ಆಗಿದೆ. ಇಲ್ಲಿ ವಾದ ವಿವಾದಗಳನ್ನು ಯಾವುದೇ ರೀತಿಯ ತಡೆಯಾಜ್ಞೆ ಇಲ್ಲ. ಯಾಕೆ ಜನರ ದಿಕ್ಕು ತಪ್ಪಿಸ್ತೀರಿ? ಯಾವುದೇ ರೀತಿಯ ತಡೆಯಾಜ್ಞೆ ಇಲ್ಲ. ಅವರಲ್ಲಿ ಮಾತಾಡ್ತೀವಿ. ನೀವು ಹೇಳಿದ್ದೆಲ್ಲ ಕರೆನಾ? ನಿಮ್ ಸರ್ಕಾರ ಅಲ್ಲ, ಸಾಲಿಸಿಟರ್ ಜನರಲ್ ಇದು ಬರ್ಕೊಟ್ಟಿದ್ದ ಕಾಯ್ದೆ ನಿಮ್ ಸರ್ಕಾರ ಅಲ್ಲ. ಕೂತ್ಕೊಳ್ಳಿ, ಮತ್ತೆ ನೀವು ಯಾವ ತಡೆ ಮೀಸಲಾತಿ ಸಿಗಬೇಕು ಅನ್ನೋ ನಾನು ಒಬ್ನು, ನಮ್ಮ ಸರ್ಕಾರನು ಕೂಡ ಅದಕ್ಕೆ ಬದ್ಧವಾಗಿದೆ. ಇದನ್ನ ಮುಖ್ಯಮಂತ್ರಿಗಳನ್ನ ಮೊದಲು ಮಾಡಿಕೊಂಡು ನಾವೆಲ್ಲರೂ ಕೂಡ ಘಂಟಾಘೋಷವಾಗಿ ಹೇಳ್ತೀವಿ, ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ. ದಯವಿಟ್ಟು ಬೆಲ್ಲದವ್ರೆ, ನೀನು ಮಧ್ಯದಲ್ಲಿ ಮಾತನಾಡುತ್ತಾ ಹೋದ್ರೆ ಲೀಡರ್ ಆಗ್ಲಿಕ್ಕೆ ಆಗಲ್ಲ. ನೀವು ನಾದ ಸಮಾಜ, ಆ ಸಮಾಜಕ್ಕೆ ನ್ಯಾಯಯುತವಾಗಿ ನಿನ್ನ ಬೇಡಿಕೆಯನ್ನ ಈಡೇರಿಸಿದಾಗ ಮಾತ್ರ ನಾಯಕ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿನ್ನ ಪರವಾಗಿ ನಾವು ನಿಲ್ತೀವಿ. ನ್ಯಾಯಸಮ್ಮತವಾಗಿ ಹೋರಾಟ ಮಾಡಿ ಆ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನ ಒದಗಿಸಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ನಾವು ಯಾರನ್ನೂ ಕೂಡ ಬಿಡೋದಿಲ್ಲ. ನಿಮ್ಗೆ ಏನು ಮಾತಾಡ್ತೀವಿ, ಅವಾಗ ಯಾವ ನಾನು ನಿನ್ನ ಪರವಾಗಿದ್ದೀನಿ, ಸಮಾಜದ ಪರವಾಗಿದ್ದೀನಿ ಅಂದ್ರು ಮಧ್ಯದಲ್ಲಿ ಬರ್ತೀನಿ ಅಂದ್ರೆ ನಾವು ಮಾತಾಡ್ತಕ್ಕಂಥದ್ದು ನಿಮಗೆ ಆಸಕ್ತಿ ಇಲ್ಲ. ಇಷ್ಟು ಜೋರಾಗಿ ಸಮಾಜಕ್ಕೆ ಮೀಸಲಾತಿ ಸಿಗಬಾರದು ಅಂತಕ್ಕಂಥ ಹುನ್ನಾರ ನಿಮ್ಮಲ್ಲೇ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೇಕಾಗುತ್ತೆ. ದಯವಿಟ್ಟು ನಾ ಹೇಳೋದ್ರಲ್ಲಿ ಅರ್ಥ ಇದೆ. ನಿಮ್ಮ ಪರವಾಗಿ ನಾವು ನಿಲ್ತೀವಿ. ಸೌಜನ್ಯದಿಂದ ನೀವು ಕೇಳುವಂತ ಕೆಲಸವನ್ನೇ ಮಾಡಿ.
ಗೊಂದಲ ಎಲ್ಲಿ ಬಂದಿದೆ? ಕೇಂದ್ರದ ಗೃಹ ಸಚಿವರೇ ಹೇಳಿದ್ದಾರೆ, 2A ದಲ್ಲಿ 104 ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ರಿ. ಅದಕ್ಕೆ ನಾನೇನು ಹೇಳೋದಂದ್ರೆ, ಆ ಉಳಿದಿರ್ತಕ್ಕಂಥ ಯಾವ ಸಮಾಜಕ್ಕೂ ಅನ್ಯಾಯ ಆಗೋದು ಬೇಡ. ಆದರೆ ವೀರಶೈವ ಪಂಚಮಶಾಲಿಗೆ ಅದು ಮೀಸಲಾತಿ ಸಿಗದೇನೂ ಇರಬಾರ್ದು, ಸಿಗಬೇಕು. ಅಲ್ಲಿನೂ ಬಹಳ ನಿಮ್ಮಂಗ ರಾಜ್ಯ ತುಂಬಾ ಡೀಲರ್ಶಿಪ್ ಇಟ್ಕೊಂಡಿರ್ತಕ್ಕಂಥ ಜನ ಇಲ್ಲ. ಕಳೆ ತೆಗಿಲಕ್ಕೆ ಹೋಗ್ತಾರೆ, ಕಬ್ಬು ಕಡಿಲಿಕ್ಕೆ ಹೋಗ್ತಾರೆ, ಹಮಾಲಿ ಮಾಡ್ಲಿಕ್ಕೆ ಹೋಗ್ತಾರೆ, ನೀರು ಉಣಿಸ್ಲಾಕ್ ಹೋಗ್ತಾರೆ. ಅವ್ರ ಕಷ್ಟ ನಿನಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ನೀನು ಹವಾ ನಿಯಂತ್ರಣ ವಾಹನದಲ್ಲಿ, ಹವಾ ನಿಯಂತ್ರಣ ಆಫೀಸ್ನಲ್ಲಿ ಇರ್ತಕ್ಕಂಥವ್ರು ನಿಮ್ಗೆ ಅರ್ಥ ಆಗಲ್ಲ. ಅದು ಆ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಅರ್ಥ ಇದೆ. ಆ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಮ್ಗೆಲ್ಲರಿಗೂ ಅರ್ಥ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಏನು ಕಷ್ಟ ಇದೆ, ಏನು ನಷ್ಟ ಇದೆ, ಅವರಲ್ಲಿ ಏನು ಆತಂಕ ಇದೆ, ಏನು ದುಗುಡಿದೆ. ಬರೇ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಅಂತ ಏನು ನಾವು ಹೇಳ್ತೀವಲ್ಲ, ಅದಷ್ಟೇ ಅಲ್ಲ, ಪಂಚಮಶಾಲಿ ಸಮಾಜನೂ ಕೂಡ ಇವತ್ತಿನ ದಿವಸ ತುಳಿತಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದು ನಾವು ಇವತ್ತು ಹೇಳಬೇಕಾಗಿದೆ. ಒಂದು ಕೆಲಸ ಮಾಡೋಣ ಅಧ್ಯಕ್ಷ, ಆ ಕಡೆ ಇರ್ತಕ್ಕಂಥ ಎಲ್ಲ ಸಮಾಜದ ಎಷ್ಟು ಮಂದಿ ಶಾಸಕರಿದ್ದಾರೆ, ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ಅದರ ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಒಟ್ಟಿಗೆ ಸೇರ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಭೆಯನ್ನು ಕರಿಬೇಕು. ಇಲ್ಲಿ ದಾರಿ ಹುಡುಕ್ಲಿಕ್ಕೆ ಅನೇಕ ನಮಗೆ ಕಾಣಿಸ್ತಾ ಇದೆ. ಇವತ್ತೇನು ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದೇನು 10% ಮೀಸಲಾತಿ ಮಾಡಿದ್ದಾರೆ. ಅವರು ದೊಡ್ಡ ಮನಸ್ಸು ಮಾಡಬೇಕು. ಇಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ 50%ದಲ್ಲಿ ಎಲ್ಲಾದ್ರೂ ಒಂದು 2% ತಕ್ಕೊಂಡು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಏನೋ 10% ಮೀಸಲಾತಿಯನ್ನ ಕೇಂದ್ರ ಕೊಟ್ಟಿದೆ. ಅದರಿಂದ ಒಂದು 2% ಅಥವಾ 3% ತಕ್ಕೊಂಡು ಈ ಎರಡೂ ಸಮುದಾಯಗಳಿಗೆ ಒಂದು ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಕೊಟ್ಟು, ಇಲ್ಲಿಂದ ನಾವೆಲ್ಲರೂ ಕೂಡ ಒಕ್ಕರಲಿಂದ ಕೂಡ್ಕೊಂಡು ಇಲ್ಲಿಂದ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸ್ತೀವಿ. ನಿಮ್ಮ ಜೊತೆಗೆ ನಾವು ಬರ್ತೀವಿ. ನಾವು ಸೇರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆಯನ್ನು ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನೀವು ಒಪ್ಪಿ ಇಲ್ಲಿರ್ತಕ್ಕಂಥ ಈ ಜನಾಂಗಕ್ಕೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಪ್ಪಿಗೆ ತಗೊಳ್ಳಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಪ್ರತಿನಿತ್ಯ ಹೋರಾಟ ಮಾಡಿಕೊಂಡು ಅಮಾಯಕರ ಮೇಲೆ ಹಾನಿಯಾಗಿ, ಆಸ್ತಿ ಪಾಸ್ತಿ ಹಾನಿಯಾಗಿ ನಿನ್ನ ಒಂದು ದುರಂತ ಅಂತ ತಿಳ್ಕೊಳ್ಳ ಆಗಿರ್ಬೋದು. ಅದು ಆ ಸರ್ಕಾರ ಇದ್ದಾಗೂ ಆಗಿರ್ಬೋದು, ಈ ಸರ್ಕಾರ ಇದ್ದಾಗ ಇರ್ಬೋದು. ಇಂಥ ನಡೆದಿರ್ತಕ್ಕಂಥ ಚಳವಳಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು, ಗಂಡಾಂತರಗಳು, ಅಪಾಯಗಳು ಆಗ್ತಕ್ಕಂಥ ಸ್ವಾಭಾವಿಕ. ಅದಕ್ಕೆ ನಾವೆಲ್ಲರೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ನಾವೇನು ಪ್ರತಿಷ್ಠೆಗೆ ಬೀಳಲ್ಲ, ನಾವೇನು ಇದರಿಂದ ಲಾಭ ತಗೋಬೇಕು ಅಂತಕ್ಕಂಥದ್ದಲ್ಲ. ಆಗಿರ್ತಕ್ಕಂಥ ಘಟನೆಗೆ ನಾನು ನಮ್ಮ ಸರ್ಕಾರದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತೇನೆ. ಅದೇನು ನನಗೇನು ಪ್ರತಿಷ್ಠೆ ಇಲ್ಲ, ನಮಗೇನು ಪ್ರತಿಷ್ಠೆ ಇಲ್ಲ. ಎಲ್ಲ ಜನಾಂಗ ನಮಗೆ ಬೇಕು. ರಾಜಕಾರಣದಾಗ ಕೇವಲ ಒಬ್ಬ ಯಾವ ವ್ಯಕ್ತಿ ಒಂದು ಸಮಾಜದಲ್ಲಿ ಹುಟ್ಟಿರ್ತಾನೆ, ಅದು ಒಂದೇ ಸಮಾಜದಿಂದ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ. ಅನೇಕರು ಹೇಳ್ತಾರೆ, ಹುಟ್ಟುವ ಮೊದಲು ಯಾವ ಜಾತಿಗಿಲ್ಲ, ಹುಟ್ಟುಕ್ಕಿಂತ ಪೂರ್ವದಲ್ಲಿ ನಾವು ಯಾವುದೇ ಅರ್ಜಿ ಹಾಕೊಂಡು ಇಂಥ ಜಾತಿ ಒಳಗೆ ಹುಟ್ಟಬೇಕು ಅಂತ ಹೇಳಿ ನಾವು ಯಾರು ಚಿಂತನೆ ಮಾಡಿರೋದಿಲ್ಲ, ಅರ್ಜಿನೂ ಹಾಕಿರೋದಿಲ್ಲ. ಆಕಸ್ಮಿಕವಾಗಿ ಹುಟ್ಟುತ್ತೀವಿ, ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ರಾಜಕೀಯ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಜಾತಿ, ನಮ್ಮ ಕುಲ. ಅಲ್ಲಿವರೆಗೆ ಯಾವುದು ಗೊತ್ತಾಗಲ್ಲ. ಆಯ್ತು, ಅದ್ರ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಮಾಡಿದ್ರು ಕೂಡ ಅದಕ್ಕೆ ಇತಿಮಿತಿ ಇಲ್ಲ. ಅದಕ್ಕೆ ದಯಮಾಡಿ ಒಕ್ಕಲಿಗ ಸಮಾಜ ಇರ್ಬೋದು, ಪಂಚಮಶಾಲಿ ಸಮಾಜ ಇರ್ಬೋದು, ಇನ್ನುಳಿದಿರ್ತಕ್ಕಂಥ ಯಾವುದಾದ್ರೆ ಸಣ್ಣ ಪುಟ್ಟ ಸಮಾಜಕ್ಕೆ ಅನ್ಯಾಯ ಆಗಿದ್ರೆ ಅವತ್ತನ್ನೆಲ್ಲವನ್ನ ಸೇರಿಸ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ 10 ಜನ ಆ ಕಡೆ ಇರ್ತಕ್ಕಂಥ ಶಾಸಕರು, ಈ ಕಡೆ ಇರ್ತಕ್ಕಂಥ ಶಾಸಕರು ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಕಂಡುಹಿಡಿದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒತ್ತಡವನ್ನು ಹಾಕೊಂಡು
ಅದಕ್ಕೆ ಒಂದು ಲಾಭವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಧ್ಯಕ್ಷರೇ, ನಾವು ಯಾರೂ ಕೂಡ ಆ ಮೀಸಲಾತಿ ಸಿಗಬಾರದು ಅಂತ ಹೇಳಿ ನಮ್ದು ಯಾರ್ದು ಕೂಡ ಮನಸ್ಸಿಲ್ಲ. ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲರದು ಕೂಡ ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದನ್ನು ನಮ್ಮದು ಒತ್ತಾಯ ಇದೆ. ಅದನ್ನು ಮಾಡಲಿಕ್ಕೆ ಏನು ಉಪಾಯ ಕಂಡು ಹಿಡಿಬೇಕು ಅಂತಕ್ಕಂಥದ್ದು ನಾವು ಮಾಡಬೇಕಾಗಿದೆ. ಆ ಕಡೆ ಇದ್ದಾಗ ಒಂದ್ಸಲ ನಾವು ಮಾತಾಡೋದು, ಈ ಕಡೆ ಇದ್ದಾಗ ಒಂಥರ ಮಾತಾಡೋದು ಬೇಡ. ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಒಂದ್ಸಲ ಸಿಗಬೇಕಲ್ಲ ಅವಕ್ಕೆ. ಪಾಪ ನಮ್ಮ ರಾಜಕೀಯ ಜನರ ಪ್ರೇರಣೆಗೆ ಅನೇಕ ಸಮಾಜದ ಏನೋ ಮಾಡ್ತಾರೋ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ನಾವು ಕರೆದಾಗ ಬರ್ತಾರೆ, ಹೋರಾಟ ಮಾಡ್ತಾರೆ. ಆದರೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥವ್ರು ನಮ್ಗೆ ಯಾರಿಗೂ ಕೂಡ ಲಾಠಿ ಏಟು ಎಂದೂ ಬಿದ್ದಿಲ್ಲ ಅಧ್ಯಕ್ಷರೇ. ನಮಗೆ ಯಾರಿಗೂ ಕೂಡ ಏನೂ ನೋವಾಗಿಲ್ಲ. ಅಮಾಯಕ ಜನರಿಗೆ ಆಗೋದು. ಆ ಅಮಾಯಕ ಜನರಿಗೆ ಹಾನಿ ಆಗಬಾರದು, ಅವರಿಗೆ ಧಕ್ಕೆ ಆಗಬಾರದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇದ್ಕೊಂಡು ಪರಿಹಾರವನ್ನು ಪಡ್ಕೊಳ್ಳೋನು. ಏನು ಕೇಂದ್ರ ಸರ್ಕಾರ ಮಾಡಿದೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ 10% ಏನಿದೆ ಅದರಿಂದ 2% ಆದರೂ ಕಡಿಮೆ ಮಾಡಿ ಈ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ನಾವು ನೀವು ಕೂಡಿಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖಾಂತರ ಎಲ್ರಿಗೂ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಅಧ್ಯಕ್ಷ. ಸಿ ಪಾಟೀಲ್. ಅಧ್ಯಕ್ಷ ಒಂದ್ ನಿಮಿಷ ಸಭಾಧ್ಯಕ್ಷರೇ, ನರೇಂದ್ರ ಸ್ವಾಮಿನ ಯಾವಾಗೂ ಮಾತಾಡೋದು ಒಂದ್ ನಿಮಿಷ ಕೇಳಿ. ಒಂದು ರಿಪೋರ್ಟ್ ನ ಲೇ ಮಾಡೋದಿದೆ, ಒಂದೇ ನಿಮಿಷ ಓದ್ಬಿಡ್ತೀನಿ ಅಷ್ಟೇ. ಮಾಡ್ರಿ ಇಲ್ಲ ಒಂದೇ ಓದ್ಬಿಡೋದಷ್ಟೇ. ಓದೋದಷ್ಟೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಓದ್ ಬಿಡ್ತಾರ. 24-25ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಗದಗ, ಧಾರವಾಡ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಒಳಗೊಂಡಂತೆ ಒಟ್ಟು 14 ಜಿಲ್ಲೆಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ್ದು, ಈ ವರ್ಗಗಳಿಗೆ ಸರ್ಕಾರವು ರೂಪಿಸಿರುವ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಜಿಲ್ಲಾ ಮಟ್ಟದಲ್ಲಿ ಲೋಪಗಳಾಗಿರುವುದನ್ನು, ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು, ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಪೂರಕವಾದ ಸೌಲಭ್ಯಗಳು ಇಲ್ಲದಿರುವುದನ್ನು, ಹಾಸ್ಟೆಲ್ಗಳಲ್ಲಿರುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಸರಬರಾಜು ಆಗದಿರುವುದನ್ನು ಮತ್ತು ವಿವಿಧ ಇಲಾಖೆಗಳಲ್ಲಿ SC, SP, TSP ಅನುದಾನದ ಬಳಕೆಯಲ್ಲಿ ಅತ್ಯಂತ ಗಂಭೀರವಾದ ಲೋಪಗಳಾಗಿರುವುದನ್ನು ಸಮಿತಿಯು ಗಮನಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು ತುರ್ತಾಗಿ ಕೈಗೊಳ್ಳಬೇಕಾದ ಪರಿಹಾರ ಮಾರ್ಗೋಪಾಯಗಳನ್ನು ಸೂಚಿಸಿ ಸಿದ್ಧಪಡಿಸಿರುವ ಈ ಸಾಲಿನ ಮೊದಲನೇ ವರದಿಯನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಯ ನಿಯಮ 232ರ ಪ್ರಕಾರ ಸಮಿತಿಯ ಅಧ್ಯಕ್ಷನಾದ ನಾನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸರ್, ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಈ ವಿಷಯ ಸನ್ಮಾನ್ಯ ಒಂದ್ ನಿಮಿಷ ತಡ್ರಿ, ಹೇಳ್ತೀನಿ. ಒಂದ್ ನಿಮಿಷ ತಡ್ರಿ. ಈಗ ವಿಷಯ ನಡೆದಿರೋದ್ರಿಂದ ಅದ್ರ ಮಧ್ಯಕ್ಕೆ ಬರೋದಿಲ್ಲ. ಅದರಿಂದ ಒಂದು ಈಗ ನೆಕ್ಸ್ಟ್ ನಮ್ಮ ಸಬ್ಜೆಕ್ಟ್ ಬಂದಾಗ ಅದನ್ನ ವಿಷಯ ಇದೆ, ಅಜೆಂಡಾದೊಳಗೆ ಇದೆ. ನೆಕ್ಸ್ಟ್ ಮಾಡೋಣ ಅಂತ ಅವರು ವಿಷಯ ನಡೆದಿದೆ. ಪರಿಪೂರ್ಣ ಆದ್ಮೇಲೆ ನೆಕ್ಸ್ಟ್ ಆ ಸಬ್ಜೆಕ್ಟ್ ತರ್ತಾನೆ, ಅವಾಗ ಮಾಡುವಂತ. ಓಕೆ, ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರಂತ ಕಾದರವ್ರಿಗೆ ನನ್ನ ಮೇಲೆ ಏನೋ ಸಿಟ್ಟಿದ್ದಂಗೆ ಐತಿ. ಇಲ್ಲ ಏನಿಲ್ಲ, ಹೇಳ್ತಿದ್ದಾಡ್ರಿ. ಮಧ್ಯಾಹ್ನದಾಗಿಂದ ಕೇಳಕತ್ತಿದ್ದೆ, ನೆಕ್ಸ್ಟ್ ನಿಮ್ಗೆ ಕೊಡ್ತೇನೆ ಅಂದ್ರು. ಕಡಿಕೆ ಕೊಟ್ಟರು, ಲಕ್ಷ್ಮಣ್ ಸವದಿ ಆಗಿಂದ ಕೊಟ್ರು. ಲಕ್ಷ್ಮಣ್ ಸವದಿ ಮಾತಾಡಿದ ಅಂದ್ರೆ ನಮ್ಮ ಬುಡಕ್ಕೆ ನೀರು ಬಿಡ್ತಾನೆ ಅನ್ನೋದು ನಮಗೆ ಗುರ್ತಿಲ್ಲ. ಇಲ್ಲ ಚಲೋನ ಮಾತಾಡಿದಾರೆ ತೋಡ್ರಿ ಅವ್ರು. ಆ ಕಾರಣಕ್ಕಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತ ಮಾನ್ಯ ಏನ್ ಬಿಟ್ಟು ಅನ್ನೋದು ನಮ್ಗೆ ಗುರ್ತಾಕೈತೆ, ಅದು ಉಳಿದವ್ರಿಗೆ ಗುರ್ತಾಗೋದಲ್ಲ. ಬಿಜೆಪಿ ಅವ್ರಿಗೆ ಎಷ್ಟ ಗುರ್ತಾಕೈತೆ. ಅಲ್ಲ, ಬೆಂಬಲ ಮಾಡಲ್ಲ, ತಪ್ಪ ಅನ್ನೋದು ಅಲ್ಲೇ ಇದ್ದಾರಲ್ಲ ಅವರು, ನಿಮ್ಮಿಂದ ಎಲ್ಲ ನಾವೆಲ್ಲರೂ ಬೆಂಬಲ ಅಂತ ಹೇಳಿ ಅತ್ಯಂತ ಪ್ರಾಂಜಲ ಮನುಷ್ಯನಿಂದ ಹೇಳ್ತೀನಿ. ಆ ಸಮಾಜದ ಮಧ್ಯದಲ್ಲಿ ಬೆಳೆದಿದ್ದೀನಿ, ಆ ಸಮಾಜಕ್ಕೆ ನನ್ನ ಉದ್ದೇಶ. ನಮ್ಮ ಸಮಾಜದ ಬಗ್ಗೆ
ನಮ್ಮ ಸಮಾಜದ ಎಕನಾಮಿಕಲಿ ಬ್ಯಾಕ್ವರ್ಡ್ ತೆಗೆದುಬಿಡಿ. ನಮ್ಮ ಸಮಾಜದ ಬಗ್ಗೆ ಬ್ಯಾಕ್ವರ್ಡ್ ತೆಗೆದುಬಿಡಿ. ನಮ್ಮ ಸಮಾಜದ ಬಗ್ಗೆ ಕೊಡಿ ತಗಲಿ. ತಡ್ರಿ ಶಿವಲಿಂಗೌಡ್ರ, ಇನ್ನಷ್ಟು ಬಾಯಿ ದೊಡ್ಡದಿಲ್ಲ ಅಂದ. ಮಾತಾಡ್ರಿ ಗೌಡ್ರು ನೀವು. ನಮ್ಮ ಸಮಾಜದ ಬಗ್ಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಲಕ್ಷ್ಮಣ್ ಸವದಿ ಅವರ ಆಡಿದ ವ್ಯಕ್ತಪಡಿಸಿದ ಸದಾಭಿಪ್ರಾಯಕ್ಕೆ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಳಗ್ಗೆ ಪ್ರಾರಂಭ ಆದಾಗ ಮೊನ್ನೆ ಶಾಂತಿಯುತವಾದ ಪಂಚಮಸಾಲಿ ಸಮಾಜದ ಹೋರಾಟದಲ್ಲಿ ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯದ ಬಗ್ಗೆ ಗೃಹ ಸಚಿವರು ಲಾಠಿ ಚಾರ್ಜ್ ಆಗಿಂದ ಇವತ್ತ ಪ್ರಥಮ ಅಧಿವೇಶನ ಬಂದು ಸ್ವಪ್ರೇರಣೆಯಿಂದ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಿತ್ತು. ನಾವು ಜಗಳಾಡಕತ್ತಿಂದ ಬಾಯಿ ಮಾಡಕತ್ತಿಂದ ಬಂದು ಗೃಹ ಸಚಿವರು ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಆದರೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ನಮಗೆ ಗೃಹ ಸಚಿವರ ಬಗ್ಗೆ ಅಪಾರ ಅಭಿಮಾನ ಐತಿ, ಗೌರವ ಐತಿ, ಸೌಮ್ಯ ಸ್ವಭಾವದವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.